ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಲಾಟೆ ಮಾಡಿದ್ರು, ಗಲಾಟೆ ಮಾಡಿದ್ರು. ಅವತ್ತಿನ ರೇಷ್ಮೆ ಮಾರುಕಟ್ಟೆ ಬೀಳ ಕಾರಣನೇ ಕಾಂಗ್ರೆಸ್ ಸರ್ಕಾರ. ಕಳೆದು ಹೋದ ಆಮದು ಮಾಡ್ಕೊಂಡ್ರಿ. ಕಳೆದು ಹೋದ ಗತಿಸಿ ಹೋದಂತಹ ಘಟನೆಗಳನ್ನ ಮೆಲುಕು ಹಾಕಿ ಅವರನ್ನ ಈಗ ವಿರೋಧಿಸಿ ಅವರನ್ನ ಖಂಡಿಸೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಯಾಕಂದ್ರೆ ಗತಿಸಿ ಹೋಗಿರುವ ಘಟನೆ ಮುಂದಾಗಬಹುದಾದಂತಹ ಅಪಾಯದ ಬಗ್ಗೆ ಮಾತಾಡಿ. ಖಂಡಿತ. ಈಗ ನಾನು ನೀವು ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಇವತ್ತು ಏನು ರೈತರ ಉತ್ಪನ್ನಗಳಿಗೆ ತೊಂದರೆ ಆಗ್ತಿದೆ, ಖಂಡಿತ ಅದನ್ನು ರಿವೈವ್ ಮಾಡಬೇಕು. ಭಾರತ ತನ್ನ ಡಿಮ್ಯಾಂಡನ್ನು ಇಡಬೇಕು, ಅದು ಇನ್ನೂ ಕೂಡ ಟ್ಯಾಕ್ಸ್ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ವಾದ. ಯಾಕೆಂದರೆ ಪಕ್ಷವಾಗಿ ಇವತ್ತು ರೈತರ ಉತ್ಪನ್ನಗಳ ಮೇಲೆ ರೈತರಿಗೆ ಆಗ್ತಕ್ಕಂಥ ಇವತ್ತು ಯಾವ್ದು ಕಾಟನ್ ಇರ್ಬೋದು, ಆಪಲ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಇನ್ಯಾವುದೇ ಪ್ರಾಡಕ್ಟ್ ಸಿರಿಧಾನ್ಯಗಳಿರ್ಬೋದು, ಈ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಮಾರಕವಾದ ಪರಿಣಾಮವನ್ನು ಬೀರಿದ್ರೆ ಇಲ್ಲಿಯ ರೈತರಿಗೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಇವತ್ತು ಅಮೇರಿಕ ಸಾರ್ವಭೌಮತ್ವವನ್ನು ಸಾರಲಿಕ್ಕೆ ಹೊರಟಿದೆ ಪ್ರಪಂಚದಲ್ಲಿ. ಪ್ರಪಂಚದ ಅನೇಕ ದೇಶಗಳ ಮೇಲೆ ಹಿಡಿತವನ್ನು ಹಿಡಿಲಿಕ್ಕೆ ಹೋಗಿದೆ. ಅದು ಪ್ರಪಂಚ ದೃಷ್ಟಿಯಿಂದ, ಭಾರತ ದೃಷ್ಟಿಯಿಂದ ತಪ್ಪದು. ಯಾಕೆಂದರೆ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪ್ರಭುತ್ವವನ್ನು ಸಾಧಿಸೋದಾಗಲಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದಾಗಲಿ ಆಗಬಾರ್ದು, ಆಗಕೂಡ್ದು. ನಾವು ಭಾರತವನ್ನು ಸ್ವತಂತ್ರವಾಗಿ ನೋಡ್ತೀವಿ. ಇದು ಬಹುದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಳಗೊಂಡಂತಹ ನಮ್ಮ ದೇಶ. ನಮ್ಮ ದೇಶದ ಮೇಲೆ ಯಾರೇ ದಬ್ಬಾಳಿಕೆಯನ್ನು ಮಾಡೋಕ್ಕೆ ಹೋದರೆ, ಟ್ಯಾಕ್ಸ್ನ ಹಾಕೋದಾಗಲಿ, ಇನ್ನೊಂದೇನಾದ್ರು ಹಾಕೋದಾಗಲಿ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಾವು ಒಂದು ಅಲಯನ್ಸ್ ಪಾರ್ಟಿಯಾಗಿ ನಾವು ಕೇಳ್ತಕ್ಕಂಥದ್ದು ಒಂದೇ, ಇದನ್ನು ರಿವೈವ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅಪೀಲ್ನ ನೀವು ಮಾಡಬೇಕು. ಅವ್ರ ಮುಂದೆ, ಟ್ರಂಪ್ ಅವ್ರ ಮುಂದೆ ನೀವು ಬದಲಾವಣೆಯನ್ನು ಮಾಡಲೇಬೇಕು. ನಮ್ಮ ದೇಶದ ರೈತರಿಗೆ ತೊಂದರೆ ಆಗುತ್ತೆ ಅಂದರೆ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷವಾಗಿ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಚರ್ಚೆಗಳು ನೋಡಿದ್ರೆ ನನಗೆ ಸರ್ ನಿಮ್ಗೆ ಕೇಳಬೇಕಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಸರ್ ಇಡೀ ಭಾರತ ದೇಶ ಅಂತಂದರೆ ನಮ್ಮ ರೆಪ್ರೆಸೆಂಟೇಟಿವ್ ನರೇಂದ್ರ ಮೋದಿ ಅವರು, ಹೀ ಈಸ್ ಅವರ್ ರೆಪ್ರೆಸೆಂಟೇಟಿವ್. ಅವರ ಮೇಲೆ 150 ಕೋಟಿ ಜನರ ಆಸೆ ಅಭಿಲಾಷೆಗಳ ಭಾರ ಅವ್ರ ಮೇಲೆ ಇದೆ. ಹಾಗಾಗಿ ನೀವು ಮಾತನಾಡುವ ಪ್ರತಿಯೊಂದು ಮಾತು, ನೀವು ಮಾಡುವಂಥ ಪ್ರತಿಯೊಂದು ಒಪ್ಪಂದ ಏನೇ ಇರಬಹುದು, ಅದು ಪರಿಣಾಮ ಬೀರುವುದು ಜನರ ಮೇಲೆ. ಸೊ ಅಂತಹ ಜನರ ಒಂದು ಅಭಿಲಾಷೆಯ ಒತ್ತಡ ನಿಮ್ಮ ಮೇಲೆ ಇದ್ದಾಗ ಇಷ್ಟು ಈಸಿಯಾಗಿ ಅಮೇರಿಕಕ್ಕೆ ಸರೆಂಡರ್ ಆಗುವಂಥ ಸ್ಥಿತಿಗತಿಗಳು ಏನು ಉದ್ಭವ ಆಯಿತು? ಅದ್ರ ಬಗ್ಗೆ ನಾವು ಊಹೆ ಮಾತ್ರ ಮಾಡಬಲ್ವಿ. ಒಂದು ನಾನು ಹೇಳಿದ್ನಲ್ಲಿ ಎಪ್ಸ್ಟೀನ್ ಫೈಲಲ್ಲಿ ದೇರ್ ಇಸ್ ಮೆನ್ಷನ್ ಆಫ್ ಹಿಸ್ ನೇಮ್. ಮತ್ತು ಅಂಬಾನಿ ಮೈ ಲೀಡರ್ಶಿಪ್ ವಾಂಟ್ಸ್ ಟು ಡೂ ಸರ್ಟನ್ ಥಿಂಗ್ಸ್ ಅಂತ ಹೇಳಿದಾಗ ಮನ್ಹ್ಯಾಟನ್ ಅವರ ಎಪ್ಸ್ಟೀನ್ ಬಂಗ್ಲೆನಲ್ಲಿ, ಆ ಎಪ್ಸ್ಟೀನ್ ಮನ್ಹ್ಯಾಟನ್ ಬಂಗ್ಲೆನ ಒಂದು ದೊಡ್ಡ ಒಂದು 4 ಎಪಿಸೋಡ್ ಮಾಡ್ಬೋದು ನೀವು. ಅಲ್ಲಿ ಪ್ರತಿಯೊಂದು ಬೆಡ್ರೂಮಲ್ಲಿ ಕ್ಯಾಮ್ರಾ, ಪ್ರತಿಯೊಂದು ಪಾರ್ಟಿ ಹಾಲಲ್ಲಿ ಕ್ಯಾಮ್ರಾ, ಅಲ್ಲಿ ಬರೋರು ದೇಶದ ಜಗತ್ತಿನ ಅತಿಮಾನ್ಯ ಗಣ್ಯರು, ವಿಜ್ಞಾನಿಗಳು, ಮ್ಯೂಸಿಷಿಯನ್ಸು, ಫಿಲ್ಮ್ ಸ್ಟಾರ್ಸ್. ಯಾರು ಎಪ್ಸ್ಟೀನ್ ಹೇಳಿ? ಎಪ್ಸ್ಟೀನ್ ವಾಸ್ ಫಸ್ಟ್ ಕನ್ವಿಕ್ಟೆಡ್ ಇನ್ 2008, ನಿನ್ನೆ ಮೊನ್ನೆ ಅಲ್ಲ, 2008ರಲ್ಲಿ ಫಸ್ಟ್ ಟೈಮ್ ಫ್ಲೋರಿಡಾ ಸ್ಟೇಟ್ ಕೋರ್ಟಲ್ಗೆ ಅವನ ಮೇಲೆ ಆರೋಪ ಬಂದು ಅವ್ನಿಗೆ ಪಾರ್ಟಿ ಸವಾಲು ಹಾಕಿ ಅದಕ್ಕೆ ಕನ್ವಿಕ್ಷನ್ ಆಗಿಲ್ಲ, ಅಪರಾಧ ಸಾಬೀತಾಗಿಲ್ಲ. ಅವನು ಅರೆಸ್ಟ್ ಆದಾಗ ಹಿ ಪ್ಲೀಡೆಡ್ ಗಿಲ್ಟಿ. ಹೌದು ಸ್ವಾಮಿ, ತಪ್ಪು ಹೇಳಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಶಿಕ್ಷೆ ಆಗಿತ್ತು. ಜೆಫ್ರಿ ಎಪ್ಸ್ಟೀನ್, ಅವನು ಸ್ಮಾಲ್ ಟೈಮ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಆಮೇಲೆ ಇವರೆಲ್ಲರನ್ನ ಪ್ರಪಂಚದ ಟಾಪೆಸ್ಟ್ ರಿಚೆಸ್ಟ್ ಲೀಡರ್ಸ್ ಗಳನ್ನ ತನ್ನ ಕಾಲಿನ ಬೆರಳುಗಳಿಂದ ಆಟ ಆಡಿಸ್ತಾ ಇದ್ದಂತಹ ದೊಡ್ಡ ರೇಪಿಸ್ಟ್, ದೊಡ್ಡ ಕಾಮುಕ, ದೊಡ್ಡ ಆಗಂತುಕ, ಅವನೊಬ್ಬ ರಾಕ್ಷಸ, ಅವನೊಬ್ಬ ಪಿಶಾಚಿ. ಒಂದು ದ್ವೀಪವನ್ನ ಮಾಡಿ ಆ ದ್ವೀಪದಲ್ಲಿ ಹಸುಳೆಗಳನ್ನ ತಂದು 5-6 ವರ್ಷದ ಹೆಣ್ಣು ಮಕ್ಕಳ ಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ನ ಕರೆಸಿ ಅವ್ರ ಮೇಲೆ ರೇಪ್ ಮಾಡಿಸಿ ಅವರನ್ನ ಸಾಯಿಸಿ 14, 13, 15 ವರ್ಷದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಅವರ ಮೇಲೆ ದೊಡ್ಡ ಲೀಡರ್ ಜೊತೆ ರೇಪ್ ಮಾಡಿಸಿ ಅವರಿಗೆ ಹುಟ್ಟುವಂತ ಸಣ್ಣ ಸಣ್ಣ ಹಸುಳೆಗಳನ್ನ ತಿಂತಾ ಇದ್ರಂತೆ ನರಭಕ್ಷಕರು. ನಾವೆಲ್ಲರೂ ಯಾರನ್ನ ಭಗವಂತರು, ನಮ್ಮ ರೋಲ್ ಮಾಡಲು ಅಂತ ಕೈ ಮುಗಿತಾ ಇದ್ವೋ ಅಂತಹ ಕಿತ್ತೋದ ನಾಲಾಯಕಗಳು ಹಸುಳೆಗಳ ಮಾಂಸವನ್ನ ಅಡಿಗೆ ರೀತಿಯಲ್ಲಿ ತಿಂತಿದ್ರಂತ್ರಿ ಆ ದ್ವೀಪದಲ್ಲಿ. ಭಗವಂತ ಇದಾನೇನ್ರಿ? ಆ ಮಕ್ಕಳು ಎಷ್ಟು ಚೀರ್ತಿರ್ಲಿಲ್ಲ ರೀ. ಮಕ್ಕಳನ್ನ ನೇತಾಕಿ ಅವರ ಕೈ ಕಾಲನ್ನ ಕಡಿದು ರಕ್ತ ಸೋರಿ ಆ ಮಕ್ಕಳು ವಿಲವಿಲ ಅಂತ ಚೀರಾಡ್ತಾ ಇದ್ರೆ ಈ ದೊಡ್ಡವರು ಎನಿಸಿಕೊಂಡವರು
ಸಂತೋಷ ಪಡ್ತಿದ್ರಂತೆ ರೀ. ಬ್ರಿಟನ್ನಿನ ರಾಜಕುಮಾರ. ಇದನ್ನ ನೋಡ್ತಾ ಇದ್ರೆ ಈಗ ಅದು ಡೈವರ್ಟ್ ಮಾಡೋದು ಬೇಡ. ನಿಜಕ್ಕೂ ದೇವ್ರ ಇದಾನ ಅಂತ ಅನ್ಸುತ್ತೆ ಈಗ ಸರ್. ಅದ್ರಲ್ಲಿ 150 ಜನ ಲೀಡರ್ಸ್ ಇದಾರಂತೆ, 3 ಲಕ್ಷ ಪೇಜ್ ಇದೆ ಅಂತೆ. ಹಾರ್ಡ್ ಟ್ರೂತ್. ಬಹಳ ಜನರಿಗೆ ಇಲ್ಲಿ ಗೊತ್ತಿಲ್ಲ. 3 ಮಿಲಿಯನ್ ಮೇಲ್ಸ್ ಇದೆಯಂತೆ. ಒಂದ್ ನಿಮಿಷ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ ಸರ್. ದಯಮಾಡಿ ಬಿಟ್ಬಿಡಿ ಅದೀಗ. ನಾನ್ ಬಿಡಲ್ಲ ಸರ್. ಯಾಕೆ ಬಿಡ್ಬೇಕು ಸರ್? ಇದು ಇಲ್ಲಿ ಬನ್ನಿ, ಈ ಪ್ರತಿಯೊಬ್ಬರು ಚರ್ಚೆ ತಿಳ್ಕೊಳ್ಬೇಕಾದಂತ ಬನ್ನಿ. ವಿಚಾರ. ಯಾಕೆ ಅಂತಂದ್ರೆ ಬಿಲ್ ಗೇಟ್ಸ್, ನೀನೇನ್ ದೊಡ್ಡ ಬಿಲ್ ಗೇಟ್ಸ್ ಅಂತೀವಿ, ಯಾಕೆಂದ್ರೆ ಅತ್ಯಂತ ದೊಡ್ಡ ಶ್ರೀಮಂತ ಆತ ಬಿಲ್ ಗೇಟ್ಸ್. ದಲೈ ಲಾಮಾ, ಕೈ ಮುಗಿದು ಭಕ್ತಿಯಿಂದ ನಮಸ್ಕರಿಸುವಂತಹ ದಲೈ ಲಾಮಾ, ಮೈಕಲ್ ಜಾಕ್ಸನ್, ಒಬಾಮಾ, ಬಿಲ್ ಕ್ಲಿಂಟನ್, ಎಂತೆಂತ ದೊಡ್ಡ ದೊಡ್ಡವರು. ಇವನ್ ಅಂಬಾನಿ, ನನಗೆ ಟಾಲೆಸ್ಟ್ ಹುಡುಗಿ ಬೇಕು ಅಂತ ಇಮೇಲ್ ಮಾಡ್ತಾರೆ ಅವರು. ಟಾಲೆಸ್ಟ್ ಹುಡುಗಿ ಬೇಕು ಅಂತೆ. ನಂಗೆ 4 ವರ್ಷದ ಹುಡುಗಿ ಬೇಕು, ನನಗೆ 5 ವರ್ಷದ ಹುಡುಗಿ ಬೇಕು. ಏನ್ರಿ ಇದು ಪಾಪದ ಕೂಪ? ಈಗಿರುವಂತಹ ವಿಚಾರ ಎಪ್ಸ್ಟಿನ್ ಫೈಲ್ಸ್ ಹೊರಗಡೆ ಬರೋದಕ್ಕೂ ನಮ್ಮ ಅಮೆರಿಕ ಮತ್ತು ಭಾರತ ಡೀಲ್ ಆಗೋದಕ್ಕೆ ಏನಾದರೂ ಕನೆಕ್ಷನ್ ಇದೆಯಾ? ಆ್ಯಂಡ್ ಮೋರ್ ಓವರ್ ಎಪ್ಸ್ಟಿನ್ ದ್ವೀಪದಲ್ಲಿ ಏನು ನಡೀತಾ ಇದೆ ಅಂತ ನಾನು ಹೇಳಿದ್ದು ಜನರ ಮಾಹಿತಿಗೆ. ತಿಳ್ಕೊಳ್ಳಿ, ಏನಿದು ಎಪ್ಸ್ಟೀನ್, ಏನಿದು ಎಪ್ಸ್ಟೀನ್, ಏನಿದು ಎಪ್ಸ್ಟೀನ್. ಯಾವ ಚರ್ಚೆ ನೋಡು ಎಪ್ಸ್ಟೀನ್ ಎಪ್ಸ್ಟೀನ್ ಅಂತ ಮಾತಾಡ್ತಾ ಇದ್ದಾರೆ. ಈ ಎಪ್ಸ್ಟೀನ್ ಏನು ಅನ್ನುವಂಥ ತಿಳ್ಕೊಳ್ಳುವಂತಹ ಹಕ್ಕು ಅಧಿಕಾರ ನಮ್ಮ ಪ್ರೇಕ್ಷಕರಿಗೆ ಇದೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಪ್ಸ್ಟೀನ್ ಅಂದ ತಕ್ಷಣ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ನೋಡ್ದ ಅಂತ ನೀವ್ ಯಾಕೆ ಚೀರಾಡ್ತಿದ್ದೀರಿ? ನನ್ಗೆ ಅರ್ಥ ಆಗ್ತಾ ಇಲ್ಲ. ನಂಬರ್ 1. ನಂಬರ್ 2, ಒಂದ್ ನಿಮಿಷ ಅವ್ರ ಅವಕಾಶ ಇತ್ತು, ಅವ್ರು ಮಾತಾಡಕ್ ಬಿಡಿ. ಈಗ ಎಪ್ಸ್ಟೀನ್ ಎರಡು ವಾಕ್ಯ ಹೇಳಿ ಮುಂದೆ ನಾನು ಎಕನಾಮಿಕ್ ಬರ್ತೇನೆ. ಎಪ್ಸ್ಟೀನ್ ವಿಚಾರ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಪ್ರಿನ್ಸ್ ಆಂಡ್ರ್ಯೂಸ್, ಗ್ರೇಟ್ ಬ್ರಿಟನ್ನಿನ ರಾಜಕುಮಾರ, ಅವರ ಮೇಲೆ ಈ ಎಪ್ಸ್ಟೀನ್ ಫೈಲ್ ಹೆಸರು ಬಂದ ತಕ್ಷಣ ಆ ಯಾವ ಮಹಿಳೆ ಇವ್ರ ಮೇಲೆ ಆರೋಪ ಮಾಡಿದ್ರಲ್ಲ, ಆ ಮಹಿಳೆಯನ್ನು ಕರೆದು ಅವಳಿಗೆ 12 ಮಿಲಿಯನ್ ಪೌಂಡ್ಸ್ ಕೊಟ್ಟು ಕೇಸ್ ವಾಪಸ್ ತಗೊಳಿಸ್ತಾರೆ. ಆಮೇಲೆ ರಾಜಮನೆತನ ದ ಕ್ರೌನ್ ಎಕ್ಸ್ಪೆಲ್ಸ್ ಇನ್ ದ ಪ್ಯಾಲೇಸ್. ಅವನು ಪ್ರಿನ್ಸ್ ಅಲ್ಲ ಅಂತ ಒಂದು ಪ್ರೆಸ್ ರಿಲೀಸ್ ಕೊಡ್ತಾರೆ. ಇನ್ಮೇಲೆ ಅವನು ಪ್ರಿನ್ಸ್ ಅಲ್ಲ, ರಾಜಮನೆತನದಿಂದ ಅವರನ್ನ ಬಹಿಷ್ಕಾರ ಆಗ್ತಾರೆ. ಅಷ್ಟು ಗಂಭೀರವಾದ ವಿಚಾರ ಇದು. ಇರಲಿ. ಆಮೇಲೆ ಈವನ್ ಎಕನಾಮಿ ಬಗ್ಗೆ ಮಾತಾಡುವಾಗ ಈಗ ಮಾತಾಡಿದ್ರಲ್ಲ, ಸೆಕ್ಟೋರಲ್ ಕೆಲವೊಂದು ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಇತ್ಯಾದಿ, ದೀಸ್ ಆರ್ ಆಲ್ ಸೆಕ್ಟೋರಲ್ ಇಶ್ಯೂಸ್. ಈ ಒಂದು ಟ್ರೇಡ್ ಡೀಲ್ ಅನ್ನೋದು ಇದು ಮ್ಯಾಕ್ರೋ ಎಕನಾಮಿಕ್ ಅಫೇರ್. ಇದು ಇಡೀ ಸ್ಥೂಲವಾಗಿ ಇಡೀ ದೇಶದ ಎಕನಾಮಿಯನ್ನು ಇವತ್ತು ಅಲ್ಲ, ಬರುವ ಅನೇಕ ವರ್ಷಗಳ ಕಾಲ ಇದು ಗವರ್ನ್ ಮಾಡುವಂಥ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್. ಇದನ್ನು ರಾಜಕೀಯ ಒಂದು ಫಾಲ್ಟ್ ಲ್ಯಾಂಡಲ್ಲಿ ವಾದ ಮಾಡಬಾರ್ದು. ನಾನು BJP, ನೀನು ಕಾಂಗ್ರೆಸ್ ಮತ್ತು ಈ ಥರ ವಾದ ದೇಶಕ್ಕೆ ಒಳ್ಳೆಯದಲ್ಲ. ಈಗ ಏನಾಗಿದೆ, ಈ 3% ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, 3% 50% ಯಾಕಾಯಿತು 50% ಮಾಡುವಂಥ ದರ್ದು ಟ್ರಂಪ್ಗೆ ಯಾಕೆ ಬಂತು? ಟ್ರಂಪ್ ಮೇರಾ ದೋಸ್ತ್, ಟ್ರಂಪ್ ಮೈ ಫ್ರೆಂಡ್ ಅನ್ನುವಂಥ ಟ್ರಂಪ್ಗೆ ಯಾಕೆ ಬಂತು? ಇದೇ ಟ್ರಂಪ್ ಹೇಳ್ತಿದ್ರು ಎಪ್ಸ್ಟೀನ್ ಇಸ್ ಮೈ ಫ್ರೆಂಡ್ ಅಂತ, ಹಾಗೆ ಹೇಳಿದ್ರು ಮೋದಿ ಇಸ್ ಮೈ ಫ್ರೆಂಡ್ ಅಂತ. ಯಾಕೆ ಆ 50% ಮಾಡುವಂಥ ಅಗತ್ಯ ಬಂತು? ಯಾಕಂದರೆ ನಮಗೆ ಇವತ್ತಿಲ್ಲ, ಅಮೇರಿಕ ನಮಗೆ ಕಾಲಾನುಕಾಲಕ್ಕೆ ಗೆಳೆತನ ಇವ್ರ ನಮ್ಮ ಜೊತೆಯಲ್ಲಿ 10 ವರ್ಷ ಗೆಳೆತನ, ಇನ್ನೊಂದು 10 ವರ್ಷ ನಾವು ಯಾರೋ ಏನೋ ಗೊತ್ತಿಲ್ಲ ಥರ ಬಿಹೇವ್ ಮಾಡ್ತಾರೆ. ಆದರೆ ಮುಂಚಿನಿಂದಲೂ ಕೂಡ ಸುಮಾರು 50-60 ವರ್ಷ ಅಲ್ಲ, ಅದು 100 ವರ್ಷಗಳ ಹೆಚ್ಚು ಕಡಿಮೆ ಭಾರತ ಜೊತೆ ಸ್ನೇಹದಿಂದ ಇದ್ದಿದ್ದು ರಷ್ಯಾ. ಭಾರತದ ಬ್ಯಾಡದರ್ ಫ್ರೆಂಡ್ ಇಸ್ ರಷ್ಯಾ. ಆ ರಷ್ಯನ್ ಆಯಿಲ್ ನಾವು ತೊಗೊಳ್ತಿದ್ವಲ್ಲ, ನಮಗೆ ಕಡಿಮೆ ದರದಲ್ಲಿ ಕೊಡ್ತಿದ್ರು ಅವರು, ನಾವು ಲಾಭ ಮಾಡ್ಕೊಳ್ತಿದ್ವಿ. ನಾವು ಖರೀದಿ ಮಾಡಿ ಅವ್ರಿಗೆ ದುಡ್ಡು ಕೊಡ್ತಿದ್ವಲ್ಲ, ಆ ದುಡ್ಡಲ್ಲಿ ಉಕ್ರೇನ್ ಯುದ್ಧ ಮಾಡ್ತಿದ್ದಾರೆ ಇವರು ಅಂತ ಟ್ರಂಪ್ಗೆ ಕೋಪ. ಯುದ್ಧ ಮಾಡಬಾರ್ದು ನೀವು ಉಕ್ರೇನ್ ಮೇಲೆ ಅಂತ. ಬಿಕಾಸ್ ನೇಟೋ ಇಶ್ಯೂ ಇದೆ ಅಲ್ಲಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಫೆಕ್ಟ್ ಆಗ್ತದೆ ಅಲ್ಲಿ, ಅದಕ್ಕೆ ಬೇಡ ಅಂತ. ಇದೇ ಟ್ರಂಪು ವೆನೆಜುವೆಲಾ ಮೇಲೆ ರಾತ್ರೋರಾತ್ರಿ ಹೋಗಿ ಅಲ್ಲಿ ಅಧ್ಯಕ್ಷನ ಎಳ್ಕೊಂಡ್ಬಂದು ತನ್ನ ಅಮೆರಿಕ ಜೈಲಿಗೆ ಹಾಕ್ಕೊಂಡು ಅಲ್ಲಿ ಪೆಟ್ರೋಲನ್ನು ಕದ್ದು, ಆ ಪೆಟ್ರೋಲನ್ನು ನಾನು ತಗೋಬೇಕಂತ ಇಂಡಿಯಾದವರು, ಇವರು ಕದ್ದು ಮಾರಿ ಪೆಟ್ರೋಲ್ ನಾನು ತಗೋಬೇಕಂತೆ. ರಷ್ಯಾದ ಮುಗಿಸ್ತೇನೆ ರಷ್ಯಾದ ಎಣ್ಣೆ ನಾನು ತಗೋಬಾರ್ದು, ನಾನು ಕಂಡೀಷನ್ ಆಗ್ತಾರೆ. ಅಷ್ಟೇ ಅಲ್ಲ, ಮಾನಿಟರ್ ಮಾಡ್ತಾರಂತೆ ನನ್ನ. ಇವರು ಯಾವಾಗ ಎಷ್ಟು ತಗೋತೀರಿ, ಏನು ಮಾಡ್ತೀರಿ, ನಾನು ಮಾನಿಟರ್ ಮಾಡ್ತಾರಂತೆ. ಅದಕ್ಕೋಸ್ಕರ 50 ಆಗಿತ್ತು. ಈಗ ಹೋಗಿ ಹೇಳಿದ್ನಲ್ಲ ಮುಂಚೆನೆ, ಮೋದಿ ಶುಡ್ ಮೇಕ್ ಮಿ ಹ್ಯಾಪಿ. ದೇ ವೆಂಟ್, ದೇ ಸೆಡ್ ಓಕೆ 18%, we are 0% and we will not buy American Russian oil, we will buy Venezuelan oil. ನೀವು ಪ್ರಜಾಪ್ರಭುತ್ವವಾಗಿ ಒಂದು ದ ಪ್ರೈಸ್ ಡಿಟರ್ಮೈನ್ಡ್ ಬೈ ದೆಮ್. ಒಂದು ಪ್ರಜಾಪ್ರಭುತ್ವವಾಗಿ ನೀವು ಪ್ರಜಾಪ್ರಭುತ್ವ ವಿರೋಧಿ ನೀತಿಯಿಂದ ಒಂದು ವೆನೆಜುವೆಲಾ ದೇಶವನ್ನು ಇವ್ರು ತಗೊಂಡ್ರಲ್ಲ, ಅದಕ್ಕೆ ಬೆಂಬಲ ಕೊಡೋ ಸರಿ ನಾನು ನೋಡಿ. ಒಂದು ಯತ್ನಾಳ್ನವರಿಗೆ ಎಲ್ಲಿಂದ ಇನ್ಫಾರ್ಮೇಶನ್